ಹಳ್ಳಿಯ ಹೆಸರು ಸೋಮನಹಳ್ಳಿ. ಈ ಹಳ್ಳಿ ಪ್ರಕೃತಿ ಸೌಂದರ್ಯದ ನೆಲೆ. ಹೊಳೆ, ಬೆಟ್ಟ, ಬಯಲು ಹಳ್ಳಿಯ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ಹಳ್ಳಿಯವರು ಶಾಂತವಾಗಿ, ಸ್ವಾವಲಂಬಿಕವಾಗಿ ಜೀವನವನ್ನು ನಡೆಸುತ್ತಿದ್ದರು. ಆ ಹಳ್ಳಿಯಲ್ಲಿ ಒಂದು ಗಣೇಶನ ದೇವಾಲಯವಿತ್ತು. ಪ್ರತಿಯೊಂದು ಪೂರ್ಣಿಮೆಯಂದು ಹಳ್ಳಿಯವರು ಬಂದು ದೇವಾಲಯದಲ್ಲಿ ಪೂಜೆ ಮಾಡುತ್ತಿದ್ದರು. ಆಗ ಸಾಂಪ್ರದಾಯಿಕ ಹಬ್ಬಗಳು, ಮೇಳಗಳು ನಡೆಯುತ್ತಿದ್ದವು. ಇಂತಹದ್ದೇ ಒಂದು ಪೂರ್ಣಿಮೆಯ ದಿನ ಊರಿನ ಜನರು ಸೇರಿ ಗಣೇಶನಿಗೆ ವಿಶೇಷ ಪೂಜೆ ಮಾಡುತ್ತಿದ್ದರು. ಆ ಹಳ್ಳಿಯಲ್ಲಿ ಒಬ್ಬ ಲಕ್ಷ್ಮಣ ಎಂಬ ವ್ಯಕ್ತಿ ಇದ್ದನು. ಅವನು ಒಳ್ಳೆ ಕೃಷಿಕನಾಗಿದ್ದ. ಶ್ರದ್ಧೆಯಿಂದ, ಪರಿಶ್ರಮದಿಂದ ಬೆಳೆ ಬೆಳೆಸುತ್ತಿದ್ದ. ಅವನಿಗೆ ಗೋಂಡ ಎಂಬ ಒಂದು ಹಸು ಇತ್ತು. ಅತ್ಯಂತ ಪ್ರೀತಿಪಾತ್ರವಾದ ಹಸು. ಅದು ಪ್ರತಿದಿನವೂ ಸಾಕಷ್ಟು ಹಾಲು ನೀಡುತ್ತಿತ್ತು. ಒಮ್ಮೆ ಗೋಂಡ ಕಾಡಿಗೆ ಹೋಗಿ ಹತ್ತಿ ಮರದ ಬುಡಕ್ಕೆ ಸಿಕ್ಕಿ ಹಾಕಿಕೊಂಡಿತು. ಲಕ್ಷ್ಮಣ ಗೋಂಡ ಹಸು ಕಾಣೆಯಾದದ್ದನ್ನು ಕಂಡು ಅದನ್ನು ಹುಡುಕಲು ಕಾಡಿಗೆ ಹೋದನು. ಅವನು 1-2 ಗಂಟೆಗಳ ಬಳಿಕ ಗೋಂಡನನ್ನು ಮರದ ಬುಡದಿಂದ ಸಿಕ್ಕಿ ಹಾಕಿಕೊಂಡಿರುವುದನ್ನು ಕಂಡು ಬಹಳ ಕಷ್ಟದಿಂದ ಮರದ ಬುಡದಿಂದ ಗೋಂಡನನ್ನು ಬಿಡಿಸಿದ. ಹಸುವಿನ ಕಣ್ಣುಗಳು ಕೃತಜ್ಞತೆಯ ಭಾವನೆ ತೋರಿತು. ಲಕ್ಷ್ಮಣ ಮನಸ್ಸು ತುಂಬಿ ಬಂತು. ಹಳ್ಳಿ ಜನರು ಅವನ ಪರಿಶ್ರಮವನ್ನು ಮೆಚ್ಚಿದರು. ಇದಾದ ಬಳಿಕ ಲಕ್ಷ್ಮಣನು ಹಸುವಿನ ಮೇಲೆ ಹೆಚ್ಚಿನ ಕಾಳಜಿ ವಹಿಸಿದರು. ಹೀಗೆ ಹಳ್ಳಿ ಜನರು ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಶ್ರದ್ಧೆಯಿಂದ ಬದುಕಿದರು. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.